ಅಧ್ಯಾಯ 25. ಜಯರಾಮ್ ಹೇಳಿದ ಕತೆ ಹೆಚ್ಚು ಕಡಿಮೆ ಸತ್ಯ ಆಗುವಂತೆಯೇ ತೋರುತ್ತಿದೆ ರಾಮಚಂದ್ರ. ಬಹುಶಃ ಮನುಷ್ಯನ ಚರ್ಯೆಗಳು ಪೂರ್ವ ನಿರ್ದೇಶಿತ ಎನ್ನುವ ವಾದವೇ ಸತ್ಯವೇನೋ ಅಂತ ನನಗನ್ನಿಸುತ್ತೆ. ಜಯರಾಮನ ಕಥೆಯ ಕೆಲವೊಂದು ನ್ಯೂನತೆಗಳನ್ನು ನಾನು ಪತ್ತೆ ಮಾಡಿಲ್ಲದಿದ್ರೆ ಜೋಗಿ ಹಾಡರ ಕೂನಿ ಪಿತೂರಿಯಲ್ಲಿ ಜಯರಾಮ್ ಕೂಡ ಓರ್ವ ಸದಸ್ಯನೇನೋ ಎಂದು ನನಗೆ ಅನುಮಾನವೇ ಬಂದ್ಬಿಡ್ತಿತ್ತು. ವಾಸ್ತವ ಸಂಗತಿಗಳ ಆಧಾರದ ಮೇಲೆ ಒಬ್ಬ ಕಲಾವಿದ ಈ ಸತ್ಯಕ್ಕೆ ಇಷ್ಟೊಂದು ಹತ್ತಿರಾಗಿ ಘಟನಾವಣೆಗಳನ್ನ ಜೋಡಿಸಬಲ್ಲ ಎನ್ನುವುದು ನಂಬಲಾರದಂತ ಆಶ್ಚರ್ಯಕರ ಸಂಗತಿ. ಅಂಗಾಡಿ ಟಿಬಿಯಲ್ಲಿ ಕುಳಿತುಕೊಂಡು ರಾಮಚಂದ್ರನೊಡನೆ ಮಿಕ್ಕ ಸ್ನೇಹಿತರ ಬರವನ್ನು ಕಾಯ್ತಾ ಹರಟಿದ. ಜಯರಾಮನ ಕತೆ ಅಂಗಾಡಿಗೆ ಬಹುಪಾಲು ಸತ್ಯಕ್ಕೆ ಹತ್ತಿರಾಗಿ ಸಾಗಿದಂತೆ ಕಾಣಿತು. ಜಯರಾಮನ ಸೃಷ್ಟಿ ಶಕ್ತಿ ಅಲ್ಲಾವುದ್ದೀನನ ಅದ್ಭುತ ದೀಪದಂತೆ ಕಂಡಿತ್ತು ಅಂಗಾಡಿಗೆ. ರಾಮಚಂದ್ರ ಯಾವೊಂದು ತೀರ್ಮಾನಕ್ಕೂ ಬರದೆ ಸಿಗರೇಟ್ ಹೊಗೆ ಬಿಡುತ್ತಾ ಸುಮ್ಮನೆ ಕೂತಿದ್ದ. ಕೊಂಚ ಹೊತ್ತಾದ ನಂತರ ರಾಮಚಂದ್ರ ಅಂಗಾಡಿ ಕಡೆ ತಿರುಗಿ, ನೀವು ಕಮ್ಯುನಿಸ್ಟ್ ಆಗಿದ್ರಾ ಅಂಗಾಡಿ ಎಂದು ಕೇಳಿದ. ರಾಮಚಂದ್ರನ ಪ್ರಶ್ನೆಯಿಂದ ಚಕಿತನಾದ ಅಂಗಾಡಿ, ಇದೇನು ಈ ರೀತಿ ಕೇಳ್ತಿದ್ದೀರಿ? ರಾಜಕೀಯಕ್ಕೂ ಇದಕ್ಕೂ ಏನ್ ಸಂಬಂಧ ಎಂದು ಕೇಳಿದ. ಸಂಬಂಧ ಹೇಳ್ತೀನಿ, ನೀವು ಮಾರ್ಕ್ಸ್ವಾದಿ ಆಗಿದ್ದೀರಾ ಹೇಳಿ. ನಾನು ಮಾರ್ಕ್ಸ್ವಾದಿ ಆಗಲಿ ಕಮ್ಯುನಿಸ್ಟ್ ಪಕ್ಷದವನಾಗಲಿ ಅಲ್ಲ. ನಾನು ಬಂಗಾಳದಲ್ಲಿ CBI ಕೆಲಸದಲ್ಲಿದ್ದಾಗ ಅಲ್ಲಿನ ಮಾರ್ಕ್ಸ್ವಾದಿಗಳ ನಿಕಟ ಪರಿಚಯ ಇತ್ತು. ಮಾರ್ಕ್ಸ್ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ ಇದೆಯೇ ಹೊರತು ಆ ಪಕ್ಷದ ಜೊತೆ ಏನೂ ಸಂಬಂಧ ಇಲ್ಲ. ಅದಿರಲಿ, ನಿಮಗೆ ಕಿದ್ದಕ್ಕಿದ್ದಂತೆ ಆ ಬಗ್ಗೆ ಕುತೂಹಲ ಉಂಟಾಯಿತು? ಏನಿಲ್ಲ ಅಂಗಡಿ, ನಾನು ನಂಬಿರುವ ತತ್ವಗಳು ಸಿದ್ಧಾಂತಗಳು ನಮ್ಮ ದೃಷ್ಟಿ ಮತ್ತು ಅರಿವಿನ ಮೇಲೆ ಗಾಢ ಪರಿಣಾಮ ಬೀರ್ತವೆ. ಮಾರ್ಕ್ಸ್ ಇಡೀ ಮನುಷ್ಯನ ಚರಿತ್ರೆಯನ್ನು ಕೆಲವು ಚಾರಿತ್ರಿಕ ನಿಯಮಗಳಿಗೆ ಅನುಸಾರವಾಗಿ ವಿಕಾಸಗೊಂಡಿದೆ ಅಂತ ವಿಶ್ಲೇಷಿಸಿದ. ಅಂದ್ರೆ ಮನುಷ್ಯ ಪ್ರಜ್ಞೆ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ಕೆಲವು ನಿಯಮಗಳಿಗೆ ಅನುಸಾರವಾಗಿ ಅಧೀನವಾಗಿ ವರ್ತಿಸುತ್ತೆ ಅಂತ ಹೇಳಿದ. ಕೆಲವು ಸಂಗತಿಗಳನ್ನ ಹೇಳಿದ್ರೆ ಜಯರಾಮನ ಕಲ್ಪನೆ ಕರಾರುವಕ್ಕಾಗಿ ಮುಂದಿನದನ್ನು ಕಲಿಸುತ್ತೆ ಎನ್ನುವ ನಿಮ್ಮ ನಂಬಿಕೆಗೆ ಮಾರ್ಕ್ಸ್ವಾದದ ಪ್ರಭಾವ ಇರಬಹುದು. ಛೇ ರಾಮಚಂದ್ರ, ನೀವು ಪ್ರೊಫೆಸರ್, ಈ ತತ್ವ ಸಿದ್ಧಾಂತಗಳನ್ನೆಲ್ಲ ಆಳವಾಗಿ ಅಭ್ಯಾಸ ಮಾಡಿದ್ದೀರಾ. ನಾನು ಅಷ್ಟೊಂದು ಆಳವಾಗಿ ಯಾವ ಸಿದ್ಧಾಂತವನ್ನು ಅಭ್ಯಾಸ ಮಾಡಿಲ್ಲ. ನಾನು ಮೂಲತಃ ಪತ್ತೇದಾರ ಅಷ್ಟೆ. ಪತ್ತೇದಾರನಿಗೆ ಇರಬೇಕಾದ ಸ್ವಾಭಾವಿಕ ಅನ್ವೇಷಣೆ ಕುತೂಹಲ ಮಾತ್ರ ನನಗಿರೋದು ಅಷ್ಟೇ ಹೊರತು ಯಾವ ರಾಜಕೀಯ ಸಿದ್ಧಾಂತದ ಪ್ರತಿಪಾದನೆಯೂ ನನ್ನ ಉದ್ದೇಶ ಅಲ್ಲ ಎಂದು ಅಂಗಾಡಿ ರಾಮಚಂದ್ರನಿಗೆ ವಿವರಣೆ ನೀಡುತ್ತಿರಬೇಕಾದ್ರೆ ಜಯರಾಮ, ಹೆಗ್ಡೆ, ಸಿದ್ದಪ್ಪ, ಮಹಮ್ಮದ್ TB ಮೆಟ್ಲತ್ತಿ ಬಂದ್ರು. ಹೆಗ್ಡೆ ಜಯರಾಮನೊಡನೆ ಏನನ್ನೋ ರಭಸದಿಂದ ವಾದಿಸುತ್ತಿದ್ದ. ಜಯರಾಮ, ಹೋಗ್ರಯ್ಯ ಹೋಗಿ, ಒಂದು ಕತೆ ಹೇಳಿದ್ಮೇಲೆ ಮುಗಿದೋಯ್ತು. ಆ ಕತೆ ಚೆನ್ನಾಗಿದೆಯೋ ಇಲ್ವೋ ಹೇಳೋದಷ್ಟೇ ವಿಮರ್ಶಕನ ಕೆಲಸ. ಅದು ಬಿಟ್ಟು ಅದನ್ನ ಈಗ ತಿದ್ದು ಇದು ಈಗಿರ್ಬೇಕು ಅಂದ್ರೆ ನಾನು ಒಪ್ಪಲ್ಲ ಅಂದ. ಆಗಲ್ಲ ಜಯರಾಮ್, ವೈರಸ್ಗಳು ಫಂಗಸ್ಗಳು ಗಾಳಿಯಲ್ಲಿ ಭೂಖಂಡವನ್ನೇ ದಾಟ್ಕೊಂಡು ಬರ್ತವೆ. ಅವನ್ ತಂದು ಯಾರು ಹುಟ್ಟು ಹಾಕಬೇಕಾಗಿಲ್ಲ ಅನ್ನೋದು ಒಂದು. ಇನ್ನೊಂದು, ಕೆಸರೂರಿನ ಕಾಯಿಲೆ ಎಬ್ಸೋದಕ್ಕೆ ಜೋಗಿ ಹಾಡ್ರನ್ನ ಕೂನಿ ಮಾಡಬೇಕಾದ ಅವಶ್ಯಕತೆ ಗ್ವಾಟೆಮಾಲಾದ ವಾಣಿಜ್ಯ ಸಮುದಾಯಕ್ಕೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಎಂದು ಹೆಗ್ಡೆ ತನ್ನೆರಡೂ ತಕರಾರುಗಳನ್ನ ಮತ್ತೆ ಎಲ್ರಿಗೂ ತಿಳಿಯುವಂತೆ ಪುನರುಚ್ಚರಿಸಿದ. ಅಂಗಾಡಿ, 1 ನಿಮಿಷ ತಡೀರಿ ಹೆಗ್ಡೆ, ನೀವು ಉತ್ತರಿಸಿ. ಕೆಸರೂರಿನ ಕಾಯಿಲೆ ಗ್ವಾಟಮಾಲ ಒಂದರಲ್ಲೇ ಇರೋದು ಅನ್ನೋದನ್ನ ಒಪ್ತೀರಾ ಎಂದ. ಹೌದು. ಹಾಗಾದ್ರೆ ಗ್ವಾಟೆಮಾಲಾದಲ್ಲಿ ಏಲಕ್ಕಿಗೆ ಕೆಸರೂರು ಕಾಯಿಲೆ ತಗಲಿ ನಾಶವಾಗಬೇಕಲ್ಲ? ಇಲ್ಲ, ಕೆಸರೂರಿನ ಕಾಯಿಲೆ ವೈರಸ್ಗಳನ್ನ ಗಿಡದಿಂದ ಗಿಡಕ್ಕೆ ಹಬ್ಬಿಸೋದಕ್ಕೆ ಅಗತ್ಯವಾದ ಎಫಿಡ್ ಸಿಗಣೆಗಳು ಗ್ವಾಟೆಮಾಲಾದ ಶೀತದ ದೆಸೆಯಿಂದ ಅಲ್ಲಿ ಇಲ್ಲ. ಹಾಗಾಗಿ ಈ ರೋಗ ಪ್ರಸಾರವಾಗೋದು ತುಂಬಾ ನಿಧಾನ. ಎಷ್ಟು ನಿಧಾನ ಅಂದ್ರೆ ಅದೊಂದು ನಿರುಪದ್ರವಿ ಕಾಯಿಲೆ ಅಷ್ಟೇ ಅನ್ನುವಷ್ಟು. ಹಾಗಾದ್ರೆ ಈ ಕಾಯಿಲೆ ನಾಮಾವಶೇಷವಾಗದೆ ಹೇಗೆ ಉಳಿದಿದೆ ಅಲ್ಲಿ? ಈ ವೈರಸ್ಸು ಏಲಕ್ಕಿ ಗಿಡಗಳಿಗೆ ಬರುವ ಫಂಗಸ್ ರೋಗಗಳನ್ನು ಆಶ್ರಯಿಸಿ ಅವುಗಳ ಪರಾಗಗಳಿಂದ ಪ್ರಸಾರಗೊಳ್ಳುತ್ತದೆ ಅಂತ ಒಂದು ಬಲವಾದ ಶಂಕೆ. ಅಂದ್ರೆ ಆ ರೋಗದ ಜೀವಂತ ಸ್ಟೋರ್ಗಳಿರೋ ಸ್ಲೈಡ್ಗಳನ್ನ ಜೋಗಿ ಹಾಲ್ರಿಗೆ ಅಭಿಪ್ರಾಯಕ್ಕೆ ಕಳಿಸಿದ್ದಾರೆ. ಪ್ರೊಜೆಕ್ಟರ್ ಆಸ್ಫೋಟನೆಯಿಂದ ಅದು ಇಲ್ಲಿ ಹಬ್ತು ಅಂತ ತಾನೇ ಜಯರಾಮ್ ಹೇಳೋದು ಅಂತ ಜಯರಾಮ್ ಕಲ್ಪನೆ. ಆದ್ರೆ ನಾವು ಒಪ್ಪೋ ಮೊದಲು ತುಂಬಾ ಸಂದೇಹಗಳಿಗೆ ಉತ್ತರಿಸಬೇಕಾಗತ್ತೆ. ಅಲ್ಲಿವರೆಗೆ ಇದೊಂದು ಊಹಾಪೋಹದ ಸುಳ್ಳಿನ ಕಾಂತೆ. ಹೆಗ್ಡೆ, ಅಂಗಾಡಿ ಒಂದೇ ಸಮ ಮಾತಾಡಿದ್ರು. ಅಂಗಾಡಿ ತಕ್ಷಣ ಗಂಭೀರನಾದ. ಅಂಗಾಡಿ ಮುಖದಲ್ಲಾದ ಬದಲಾವಣೆ ಎಲ್ಲರಿಗೂ ಗೊತ್ತಾಯ್ತು. ನೋಡಿ ಹೆಗ್ಡೆ, ಜಯರಾಮ್ ಹೇಳಿದ ಕಲ್ಪನೆಯನ್ನ ನೀವು ಸೀರಿಯಸ್ ಆಗಿ ಸುಳ್ಳಿನ ಕಂತೆ ಅಂತ ಹೇಳ್ತಿಲ್ಲ ಅಂತೂ ಅನ್ಕೊಂಡಿದೀನಿ.
ಅದನ್ನ ನೀವು ಸೀರಿಯಸ್ ಆಗಿ ಹೇಳ್ತಿರೋದಾದ್ರೆ ನೀವೇ ಅದಕ್ಕೆ ಮೊದಲು ಅನೇಕ ಸಂದೇಹಗಳಿಗೆ ಸಮಾಧಾನ ಹೇಳ್ಬೇಕಾಗುತ್ತೆ ಗೊತ್ತೋ ಎಂದ. ಹೆಗಡೆ ತನ್ನ ಮೇಲೆ ತಕರಾರುಗಳು ತಿರುಗಿ ಬಿದ್ದಿದ್ದನ್ನು ನೋಡಿ ಗಾಬರಿಬಿದ್ದ. ಅದನ್ನು ನೋಡಿ ರಾಮಚಂದ್ರ ನಕ್ಕ. ಜೋಗಿ ಹಾಳರದು ಕೊಲೆ ಅನ್ನೋದು ನಿಜ. ಜಯರಾಮ್ ಕತೆ ಹೇಳಿದ್ಮೇಲೆ ನಾನು ಸಿರ್ಸಿಗೆ ಹೋಗಿ ಜೋಗಿ ಹಾಳರ ಲ್ಯಾಬ್ ಟೆಕ್ನಿಷಿಯನ್ ಹತ್ರ ಮಾತಾಡಿದೆ. ಜೋಗಿ ಹಾಳರಿಗೆ ಗ್ವಾಟಮಾಲಾದಿಂದ ಸ್ಲೈಡ್ಗಳು ಬಂದಿದ್ ನಿಜ. ಅವು ತೀರಾ ಮೊಬ್ಬಾಗೋದ್ರಿಂದ ಪ್ರಾಜೆಕ್ಟ್ ಬಲ್ಬ್ನಲ್ಲಿ ಸರಿಯಾಗಿ ಪ್ರಾಜೆಕ್ಟ್ ಆಗ್ತಿರ್ಲಿಲ್ವಂತೆ. ಅದಕ್ಕೆ ಜೋಗಿ ಹಾಳರು ಹಾಲೋಜನ್ ಬಲ್ಬ್ ಬೇಕು ಅಂತ ಹುಡುಕಾಡ್ತಿದ್ರಂತೆ. ಯಾರೋ ಈ ಸಂದರ್ಭ ಸೃಷ್ಟಿಸಿದವರೇ ಜೋಗಿ ಹಾಳರಿಗೆ ಹಾಲೋಜನ್ ಬಲ್ಬ್ ಅನ್ನ ಸಪ್ಲೈ ಮಾಡಿದ್ದಾರೆ. ನಮ್ಮ ತನಿಖೆಯಲ್ಲಿ ಇದು ಅತ್ಯಂತ ಪ್ರಮುಖ ಅಂಶ ತಿಳ್ಕೊಳ್ಳಿ ಎಂದು ಗಂಭೀರವಾಗಿ ಅಂಗಾಡಿ ಹೇಳ್ದ. ಆದ್ರೆ ಹೆಗಡೆಯ ಹಲವು ಸಂಶಯಗಳು ಆತನ ಮಟ್ಟಿಗಂತೂ ನಿಜವಾಗಿದ್ವು. ಸರಿ ಅಂಗಾಡಿ, ನಿಮಗೆ ನಿಮ್ಮ ಸಾಕ್ಷ್ಯಾಧಾರಗಳು ಪೂರಕವಾಗಿ ಎಷ್ಟೇ ದೊರೆತಿದ್ರು ನನ್ನ ಅನುಮಾನಕ್ಕೆ ಸಮಾಧಾನ ಹೇಳೋರಿಗೆ ಬೆನಿಫಿಟ್ ಆಫ್ ಡೌಟ್ ಇದ್ದೇ ಇರ್ತದೆ. ಜೋಗಿ ಹಾಳರ ಕೊಲೆ ಏಕ್ ಮಾಡಬೇಕು? ವೈರಸ್ ರೋಗ ಹಬ್ಬಿಸುವುದು ಒಂದೇ ಉದ್ದೇಶವಾದ್ರೆ ಅದಕ್ಕೆ ಜೋಗಿ ಹಾಳರನ್ನು ಕೊಲೆ ಮಾಡೋ ಅಗತ್ಯ ಇಲ್ಲವೇ ಇಲ್ಲ. ಇದಕ್ಕೆ ಉತ್ತರ ದೊರೆತ ಹೊರತು ನಿಮ್ಮ ತನಿಖೆ ಅಪೂರ್ಣ ಆಗೋದು ಖಂಡಿತ ಎಂದ ಹೆಗ್ಡೆ. ಜಯರಾಮ್ ತುಂಬಾ ಹೊತ್ತು ಇವರೆಲ್ಲರ ತೊಡಕಿನ ವಾದ ಕೇಳಿ ಕೊನೆಗೆ, ನೋಡಿ ಅಂಗಡಿ, ಹೆಗ್ಡೆ ಹೇಳೋ ಮಾತಲ್ಲಿ ಸತ್ಯಾಂಶ ಇದೆ. ನೀವು ನನ್ನ ಕತೆಗೆ ಮೂಲಾಧಾರವಾಗಿ ತಿಳಿಸಿದ ಸಂಗತಿಗಳಲ್ಲಿ ಯಾವುದೋ ಮುಖ್ಯಾಂಶ ಬಿಟ್ಟು ಹೋಗಿದೆ. ಜೋಗಿ ಹಾಳರನ್ನ ಕೊಲೆ ಮಾಡಬೇಕಾದಂತ ಗುರುತರವಾದ ಕಾರಣ ಬೇರಾವುದೋ ಇರಲೇಬೇಕು. ಅಲ್ಲದಿದ್ದರೆ ನನ್ನ ಕತೆ ಖಂಡಿತ ಊಹಾಪೋಹ. ಜೋಗಿ ಹಾಳರ ಸಾವು ಕೇವಲ ಆಕಸ್ಮಿಕ ಎಂದ. ಅಂಗಾಡಿ ಜಯರಾಮನ ಕಥೆಯನ್ನ ಕೇವಲ ಊಹಾಪೋಹ ಎಂದು ತಳ್ಳಿ ಹಾಕಲಂತೂ ಸಿದ್ಧನಿರಲಿಲ್ಲ. ಒಳ್ಳೆ ಅಂತಾರಾಷ್ಟ್ರೀಯ ಕೇಡಿಗಳ ಜಾಲವೊಂದನ್ನು ಪತ್ತೆ ಮಾಡಬಹುದಾದ ಸುಸಮಯ ಬಿಟ್ಟುಕೊಡಲು ಅವನಿಗೆ ಮನಸ್ಸೇ ಇರಲಿಲ್ಲ. ಜೊತೆಗೆ ಈಗಾಗಲೇ ಅವನು ಜಯರಾಮನ ಕಥೆಗೆ ಪೂರಕವಾದ ಹಲವು ಅಂಶಗಳನ್ನ ಒಟ್ಟು ಮಾಡಿದ್ದ. ಅದರಿಂದ ಅವನಿಗೆ ಹೆಗಡೆ ದೊಡ್ಡ ಪೇಜನ್ನ ತಂದುಕೊಟ್ಟಿದ್ದ. ಜೋಗಿ ಹಾಳರು ರಿಸರ್ಚ್ ಮಾಡ್ತಿದ್ರಲ್ಲ, ಅದರಲ್ಲಿ ಮುಖ್ಯವಾದ್ದು ಒಂದೇ ಒಂದು ಕೆಸರೂರಿನ ಹೈಬ್ರಿಡ್ ಏಲಕ್ಕಿ ತಳಿ. ಆದ್ರೆ ಅದ್ರ ಬೀಜದಿಂದ ನಾಟಿ ಮಾಡಿದ 1 ಎಕರೆ ಪ್ಲಾಟು ಈಗಲೂ ಇದೆ. ಅವು ಯಾವ ರೀತಿಯಲ್ಲೂ ಗಣನೀಯವಾದ ಗಿಡಗಳಲ್ಲ ಅಂತ ಪಾಟೀಲರು, ಬ್ರೀಡರ್ ಮಹಮ್ಮದ್ ಇಬ್ರು ಹೇಳ್ತಾರೆ ಎಂದು ಹೇಳಿ ಯೋಚಿಸುತ್ತಾ ಕುಳಿತ. ಬ್ರೀಡರ್ ಮಹಮ್ಮದ್ ಅಂಗಾಡಿ ಹೋದ ನಂತರ ಪಾಟೀಲರು ಕೆಸರೂರು ಹೈಬ್ರಿಡ್ ಬಗ್ಗೆ ವ್ಯಾಪಕ ತನಿಖೆ ಹಚ್ಚಿಕೊಂಡು ಕುಳಿತಿದ್ದಾರೆಂದು ಮತ್ತೆ ಮತ್ತೆ ಆ ಬೀಜಗಳಿಗೆ ಮೂಲವಾದ ತಾಯಿ ಗಿಡ ಯಾವುದೆಂದು ಕೇಳಿದ್ರೆಂದು ಹೇಳಿದ. ಅಂಗಾಡಿ ಶಾಂತಗೌಡರಿಂದ 1 ಎಕರೆಗೆ 1 ಟನ್ನು ಏಲಕ್ಕಿ ಕೊಡುವ ತಳಿ ಎನ್ನುವ ಸುದ್ದಿ ತಂದು ತಿಳಿಸಿದಾಗಿಂದ ಪಾಟೀಲರು ತುಂಬಾ ಸೀರಿಯಸ್ ಆಗಿ ಜೋಗಿ ಹಾಳರ ನೋಟ್ಸ್ಗಳ ತಪಾಸಣೆ ಆರಂಭಿಸಿದಾರೆಂದು ತಿಳಿಸಿದ. ಶಾಂತಗೌಡರನ್ನ ಮಾತಾಡಿಸಿ ವಿಷಯ ತಿಳಿಯಲು ಪ್ರಯತ್ನಿಸಿದರೆಂದು, ಆದರೆ ಶಾಂತಗೌಡರ ಸ್ಥಿತಿ ತುಂಬಾ ಚಿಂತಾಜನಕವಾಗಿರುವುದರಿಂದ ಡಾಕ್ಟರ್ ಅವರನ್ನ ಮಾತಾಡಿಸಲು ಯಾರಿಗೂ ಅವಕಾಶ ಕೊಡ್ಲಿಲ್ವೆಂದು ಹೇಳ್ದ. ಇದೊಳ್ಳೆ ಚಿದಂಬರ ರಹಸ್ಯ ಆಯ್ತಲ್ಲ ಈ ಕೆಸರೂರು ಹೈಬ್ರಿಡ್ ಅನ್ನೋದು ಎಂದು ಕೊಣಗುತ್ತಾ ಅಂಗಾಡಿ ತಲೆ ಕೆರೆದುಕೊಂಡ. ಮಹಮ್ಮದ್ ಆ ಮಾತು ಕೇಳಿ, ಅಂಗಾಡಿ, ಬೆಳಿಗ್ಗೆ ಪಾಟೀಲರು ಇದೇ ಮಾತು ಹೇಳಿದ್ರು, ಚಿದಂಬರ ರಹಸ್ಯ ಅಂತ. ಜೋಗಿ ಹಾಳರ ನೋಟ್ಸ್ಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ನಾಳೆ ನಾಡಿದ್ದಲ್ಲಿ ಈ ಚಿದಂಬರ ರಹಸ್ಯ ಬಿಡಿಸ್ತೀನಿ ನೋಡು. ಏನ್ ಮಾಡ್ಲಿ, ಆ ಶಾಂತಗೌಡರು ಈ ಬಗ್ಗೆ 4 ಮಾತಾಡಿದ್ರೆ ನನ್ನ ಕೆಲಸ ತುಂಬಾ ಸುಲಭ ಆಗ್ತಿತ್ತು ಅಂದ. ಅಂಗಾಡಿ, ಸರಿ ಜಯರಾಮ್, ಇಲ್ಲಿ ಯಾರಿಂದ ಈ ಕೊಲೆ ನಡೆದಿರಬಹುದು ಅನ್ನೋದನ್ನ ಅಸ್ಪಷ್ಟವಾಗಿ ಬಿಟ್ಬಿಟ್ಟಿದಿರಲ್ಲ, ಮಿಕ್ಕೆಲ್ಲವನ್ನು ವಿವರವಾಗಿ ಹೇಳಿ ಇದನ್ನ ಯಾಕೆ ಹಾಗೆ ಬಿಟ್ರಿ? ನನ್ನ ಮುಖ್ಯ ವಿಮರ್ಶೆ ನಿಮ್ಮ ಕತೆ ಬಗ್ಗೆ ಇದು ಎಂದು ಜಯರಾಮ್ನಂತ ತಿರುಗಿ ಹೇಳ್ದ. ನನಗೂ ಕೊನೆಗೆ ಹಾಗೆ ಅನ್ನಿಸ್ತು ಅಂಗಾಡಿ. ಇದು ಅಂತಿಮವಾಗಿ ಆಪಾದನೆ ಹೊರಿಸುವ ವಿಷಯ ನೋಡಿ, ಹಾಗಾಗಿ ನಿಧಾನವಾಗಿ ಕತೆ ಕಲ್ಪಿಸಿದೆ. ಜೊತೆಗೆ ಈಗ ತಾನೇ ನೀವು ಹೇಳಿದಾಗೆ ಹಾಲೋಜನ್ ಬಲ್ಬಿನ ವಿಷಯದಿಂದ ನನ್ನ ಕತೆ ಇನ್ನಷ್ಟು ಸ್ಪಷ್ಟವಾಗಿ ಮುಂದುವರಿಯಬಲ್ಲದು. ಅದು ನಡೆದಿದ್ದು ಮೆಜಿಷಿಯನ್ ಮುತ್ತು ಮುಖಾಂತರ. ಜಯರಾಮ ನಿರ್ಯೋಚನೆಯಿಂದ ನೋಡ್ದ. ಸಿದ್ದಪ್ಪ ಅಪ್ರತಿಭನಾಗಿ, ಏನ್ರಿ ಜಯರಾಮ್, ನೀವು ನಿಮ್ಮ ಕಲ್ಪನೆಯನ್ನ ಜವಾಬ್ದಾರಿಯುತವಾಗಿ ಹರಿಬಿಡಿ. ಈ ತೀರ್ಮಾನದ ಅಂತಿಮ ಪರಿಣಾಮ ಏನು ಅನ್ನೋದನ್ನ ನೀವು ಅರಿತಿದ್ದೀರಾ ಎಂದ. ನೋನು, ಕಾಲ್ಪನಿಕ ಕಥೆಯಲ್ಲಿ ಜವಾಬ್ದಾರಿ ಪ್ರಶ್ನೆ ಬರೋದೇ ಇಲ್ಲ. ಜವಾಬ್ದಾರಿ ಇದ್ದವ್ರು ಯಾರು ಈ ತರ ಸಾಹಿತ್ಯ ಕಲ್ಪನೆಯೊಡನೆ ಚೆಲಾಟವಾಡುವ ಕೆಲಸಕ್ಕೆ ಹೋಗೋದೇ ಇಲ್ಲ. ನನ್ನ ಕಲ್ಪನೆ ಹೇಳುತ್ತೆ ಇದನ್ನ ಮೆಜಿಷಿಯನ್ ಮುತ್ತು ಮುಖಾಂತರ ಮಾಡಿಸಿದ್ದಾರೆ ಅಂತ. ಮೆಜಿಷಿಯನ್ ಮುತ್ತು ಹಾಸನದ ಪ್ರವಾಸಿ ಹೋಟೆಲ್ನೆದುರು ಪ್ರವಾಸಿಗಳಿಗೆ ಮ್ಯಾಜಿಕ್ ತೋರಿಸ್ತಾ ಇರ್ತಾನೆ. ವಿದೇಶಿ ಅನೇಕ ತಂಡಗಳು ಬೇಲೂರು ಹಳೆಬೀಡು ನೋಡಲು ಬರ್ತಾರೆ. ವಿದೇಶಿಯರಿಗೆ ಸುಲಭವಾಗಿ ಸಿಗುವ ಭಾರತೀಯ ಮುತ್ತು ಅಲ್ವೇ?
ಅವರಿಂದ ಮುತ್ತು ಬಣ್ಣದ ಫಿಲ್ಮುಗಳು, ಕ್ಯಾಮ್ರಾಗಳು, ಚರ್ಮದ ಚೀಲಗಳು, ಪೆನ್ಗಳು, ವಾಚ್ಗಳು ಎಲ್ಲವನ್ನು ಕೊಂಡು ಹೊರಗಡೆ ಮಾರ್ತಾನೆ. ಗೂಢಚರ್ಯೆಗೆ, ಒಳಸಂಚಿಗೆ ಇವನಿಗಿಂತ ಉತ್ತಮ ವ್ಯಕ್ತಿಯೇ ಇಲ್ಲ. ಜಯರಾಮ್ ಕತೆ ಮುಂದುವರೆಸ್ದ. ಜೋಗಿ ಹಾಲ್ರ ಅಪಘಾತದ ಸಮಯದಲ್ಲಿ ಮೆಜಿಷಿಯನ್ ಮುತ್ತು ಇಲ್ಲಿದ್ನೋ? ಅಂಗಾಡಿ ಕೇಳ್ದ. ಹೌದು, ಅವರಿಂದ ಪರಿಸರ, ವನ್ಯಮೃಗಗಳ ನಾಶ ಎಲ್ಲ ಆಗ್ತಿದೆ ಅಂತ ಈ ಗೋಸಾಯಿಗಳ ವಿರುದ್ಧ ಸಿದ್ದಪ್ಪ ಒಂದು ಯುದ್ಧವೇ ಆರಂಭಿಸಿದ. ಹೆಗಡೆ ಹೇಳ್ದ. ಅಷ್ಟೇ ಅಲ್ಲ ಎಂದ ಮಹಮ್ಮದ್. ಎಲ್ಲ ಅವನ ಕಡೆ ತಿರುಗಿದ್ರು. ಮಹಮ್ಮದ್ನ ಮುಖ ನೋಡಿ ಎಲ್ಲ ಗಾಬರಿ ಆದ್ರು. ಅಷ್ಟೇ ಅಲ್ಲ ಎಂದು ಮತ್ತೊಮ್ಮೆ ಮಹಮ್ಮದ್ ಹೇಳಿ ಸುಧಾರಿಸಿಕೊಳ್ಳತೊಡಗಿದ. ಅವನ ಮುಖ ಬಿಳಿಸ್ಕೊಂಡಿತ್ತು, ತುಟಿ ನಡುಗ್ತಿದ್ವು. ಸುತ್ತ ಕುಳಿತಿದ್ದವರೆಲ್ಲ ಅವನ ಅವಸ್ಥೆಯನ್ನು ಕಂಡು ಕಕ್ಕಾಬಿಕ್ಕಿಯಾದ್ರು. ಆಟ ಎಂದು ಆರಂಭಿಸಿದ ಪ್ರಯೋಗ ಒಂದು ಬರಬರುತ್ತಾ ಗಾಢವಾಗತೊಡಗಿತ್ತು. ಏನು ಮಹಮ್ಮದ್, ಇಷ್ಟೊಂದು ಉದ್ವೇಗ ಎಂದು ಅಂಗಾಡಿ ಕೇಳಿದಕ್ಕೆ ಒಂದು ಕ್ಷಣ ತಡೆಯಿರೆಂದು ಮಹಮ್ಮದ್ ಕೈ ಸನ್ನೆ ಮಾಡ್ದ. ಮಹಮ್ಮದ್ ಕೊಂಚ ಚೇತರಿಸ್ಕೊಂಡು ಹೇಳ್ದ. ಜಯರಾಮ್, ನೀವು ಹೇಳ್ತಿರೋದು ಯಾಕೋ ನನಗೆ ಕತೆ ತರ ಕಾಣ್ತಿಲ್ಲ. ಅಲ್ಲ ನಿಮ್ಮ ಬಾಯಲ್ಲಿ ಏನನ್ನೋ ಹೇಳಿಸ್ತಿದ್ದಾನೆ. ಆ ಮೆಜಿಷಿಯನ್ ಮುತ್ತು ಮತ್ತೆ ಬಂದಿದ್ದಾನೆ. ಇವತ್ತು ನೋಡ್ದೆ. ಅದು ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ. ಇದು ನನ್ನ ಪ್ರಾಣ ಹೋಗೋ ವಿಷಯ, ನೀವು ಯಾರಿಗೂ ಹೇಳಬಾರ್ದು ಅಷ್ಟೇ ಎಂದು ಅವರನ್ನ ಕೇಳಿಕೊಂಡು ಅವನ ಬೆನ್ನಿಗೆ ಚೂರಿ ತೋರಿಸಿ ಅಂಗಾಡಿ ವಿಷಯ ಹೇಳಿದ್ದು, ಅನಂತರ ಮುತ್ತು ಕಂಡಿದ್ದು ಎಲ್ಲ ಹೇಳ್ದ. ಆದರೆ ಚೂರಿ ತೋರಿಸಿ ಬೆದರಿಸಿದವನು ಬೇರೆಯವನಿರಬೇಕೆಂಬ ತನ್ನ ಸಂಶಯವನ್ನು ತಿಳಿಸ್ದ. ಎಲ್ಲರೂ ಶಂಕೆ ಕಾತ್ರಗಳಿಂದ ಮೊಹಮ್ಮದ್ ಹೇಳಿದ ಕತೆ ಕೇಳಿದ್ರು. ಮೊಹಮ್ಮದ್ ಇದನ್ನೆಲ್ಲ ಹೇಳುವಾಗ ಭೀತಿಯಿಂದ ಸಣ್ಣಗೆ ನಡುಗ್ತಿದ್ದ. ಜಯರಾಮ್ ಎಲ್ಲ ಕೇಳಿದ ನಂತರ, ಇನ್ನೊಂದು ವಾಸ್ತವ ತುಣುಕು ಸಿಕ್ಕಿದೆ ಮಿತ್ರರೇ. ನನ್ನ ಕತೆ ಇನ್ನೊಂದು ಹೆಜ್ಜೆ ಮುಂದುವರಿಸಿ ಭೂತಕಾಲದಿಂದ ವರ್ತಮಾನಕ್ಕೆ ತಂದು ಬಿಡ್ತಿದ್ದೀನಿ. ಮೆಜಿಷಿಯನ್ ಮುತ್ತು ಮತ್ತೆ ಯಾಕೆ ಬಂದಿದ್ದಾನೆ? ಅಂಗಾಡಿಯನ್ನ ಕೊಲ್ಲಲಾಗ್ಲಿ, ಮೊಹಮ್ಮದ್ ಕೊಲ್ಲಲಾಗ್ಲಿ ಅಲ್ಲ. ನನ್ನ ಕತೆ ನಿಜವಾಗಿಯೂ ವಾಸ್ತವಕ್ಕೆ ತೀರಾ ಹತ್ತಿರಾಗಿ ಸಾಗಿ ಬರುತ್ತದೆ. ನಿಜವಾದ್ರೆ ಈ ಸಾರಿ ಅವನ ಗುರಿ ಯಾರು ಗೊತ್ತೇ? ಪ್ರೊಫೆಸರ್ ಪಾಟೀಲ್. ಕೆಸರೂರು ಹೈಬ್ರಿಡ್ನ ಚಿದಂಬರ ರಹಸ್ಯ ಪಾಟೀಲರು ಬಿಡಿಸೋದಕ್ಕೆ ಮೊದಲು ಪಾಟೀಲರ ಕತೆ ಮುಗೀತದೆ. ಜಯರಾಮ್ ಮಾತು ಕೇಳಿ ಎಲ್ಲರಿಗೂ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು. ಮಹಮ್ಮದ್ ಬೆನ್ನಿಗೆ ಚೂರಿ ತೇರಿಸಿ ಬೆದರಿಸುವುದೆಂದು ಕೇಳಿದಾಗ್ಲೇ ಎಲ್ರಿಗೂ ಈ ಕತೆ ಯಾಕೋ ಆಟ ಎಂದು ಶುರು ಮಾಡಿದ್ದು ವಿಕೋಪಕ್ಕೆ ಹೋಗ್ತಿದೆ. ಈ ಕತೆ ಕೇವಲ ಕಥೆಯಾಗಿ ಉಳಿದೆ. ಕೆಸರೂರಿನ ಜೀವನ ಸ್ಪಂದನದಲ್ಲಿ ಏನನ್ನೋ ಕಲಕ್ತಿದೆ ಎಂದೆನಿಸಿತ್ತು. ಈಗ ಜಯರಾಮನ ಕಥೆಯ ಅಂತ್ಯ ಕೇಳಿ ಈ ಕತೆ ನಮ್ಮ ಕುತ್ತಿಗೆಯನ್ನೇ ಸುತ್ತಿ ಬರುತ್ತಿದೆ ಎಂದುಕೊಂಡ್ರು. ಹಾಗಾದ್ರೆ ಈ ವಿಷಯ ಮೊದಲು ನಾವು ಪಾಟೀಲರಿಗೆ ತಿಳಿಸ್ಬಿಡೋದು ಒಳ್ಳೇದಲ್ವೇ? ಮೊಹಮ್ಮದ್ ಕೇಳ್ದ. ಆವರೆಗೂ ಸುಮ್ಮನೆ ಇವ್ರ ಮಾತುಕತೆಗಳನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ರಾಮಚಂದ್ರ ಒಂದು ಬಗೆಯ ವಿಷಾದದಲ್ಲಿ ಹೇಳ್ದ. ಸಾಕು ಮಾರಾಯ ನಿನ್ ಕತೆ. ನೀನೊಂದು ಕತೆ ಹೇಳು ಅಂತ ಕೇಳಿದಕ್ಕೆ ನೀನ್ ಯಾಕೋ ನಮ್ಮ ಮೇಲೆ ಮುಯಿ ತೀರಿಸ್ಕೊಳ್ಳೋ ಹಾಗೆ ಕಾಣ್ತಿದೆ ಕಣಯ್ಯ. ಈಗ ನಿನ್ ಕತೆ ಸರ್ವಾಂಗ ಸಂಪೂರ್ಣ ಆಗ್ಬೇಕಾದ್ರೆ ಪಾಟೀಲ್ರು ಬಲಿ ಆಗ್ಬೇಕು. ಎಲ್ಲಿಗೆ ತಂದಿಟ್ಟೆ ನೋಡು. ಪಾಟೀಲ್ರ ಹತ್ತಿರ ಹೋಗಿ ಏನ್ ಹೇಳ್ತೀರಿ? ಜಯರಾಮ್ ಈಗ ಒಂದು ಕತೆ ಹೇಳಿದಾನೆ, ಅದ್ರಲ್ಲಿ ಕೊನೆಯಲ್ಲಿ ನೀವು ಕೂನಿ ಆಗ್ತೀರಿ ಅಂತನಾ? ಸ್ವಲ್ಪ ಯೋಚನೆ ಮಾಡಿ. ನಾವು ಮಾಡ್ತಿರೋದೆಲ್ಲ ಈ ಕಥೆಯ ವಲಯದಿಂದ ಆಚೆ ಇರೋರಿಗೆ ಎಂತ ಮಂಗಾಟವಾಗಿ ಕಾಣಬಹುದು ಅಂತ. ನಮ್ಮ ಪ್ರಯೋಗ ಪರೀಕ್ಷೆಗಳ ಉಚ್ಚಾಟನೆಲ್ಲ ನಾವು 4-5 ಜನದೊಳಗೆ ಇಟ್ಕೊಳ್ಳೋದು ವಾಸಿ ಅಂತ ಕಾಣ್ತದೆ. ಜಯರಾಮ, ಅಯ್ಯ ರಾಮಚಂದ್ರ, ಕತೆ ವಲಯದ ಹೊರಗಿರೋರ್ಗಿರ್ಲಿ, ಕತೆ ಹೇಳಿದ್ ನನಗೇ ಮಂಗಾಟವಾಗಿ ಕಾಣ್ತದೆ ಕಣಯ್ಯ ಆಗಾಗ. ಆದ್ರೆ ಅಂಗಾಡಿ ಅದಕ್ಕೆ ಪುರಾವೆ ಒದಗಿಸ್ತಾ ಇರೋದು, ಮೊಹಮ್ಮದ್ ಹೇಳಿದ್ದು ಎಲ್ಲ ನೋಡಿದ್ರೆ ಈ ಕತೆ ವಲಯದಿಂದ ಹೊರಗೆ ಇರೋರು ಕೆಸರಿನಲ್ಲಿ ಕಡಿಮೆ ಜನ ಅನ್ಸುತ್ತೆ ಎಂದ. ನನಗೆ ಮಂಗಾಟ ಅನ್ಸೋದಿಲ್ಲ ರಾಮಚಂದ್ರ. ಯಾಕೆಂದ್ರೆ ನನಗೆ ಒಂದು ಉದ್ದೇಶ ಇದೆ. ನನ್ನ ಮಟ್ಟಿಗೆ ಇದೊಂದು ಉದ್ದೇಶ ಪೂರ್ವಕ ಪ್ರಯೋಗ. ಹೇಗೂ ನಾನು ಈ ತನಿಖೆಯಲ್ಲಿ ಮುಂದುವರಿಯಲಾರದ ಸ್ಥಿತಿಯಲ್ಲಿದ್ದೆ. ಈಗ ಈ ಕತೆ ಸುಳ್ಳಾದ್ರೂ ನನಗೆ ಪ್ರಯೋಜನ, ನಿಜ ಆದ್ರೂ ನನಗೆ ಪ್ರಯೋಜನ ಎಂದ ಅಂಗಾಡಿ. ರಾಮಚಂದ್ರ ಜಯರಾಮನತ್ತ ತಿರುಗಿ ಕೇಳ್ದ. ನಿನ್ನ ಉದ್ದೇಶ ಏನಯ್ಯ? ಈ ನಿನ್ ಕತೆ ಕೇಳಿ ಗಾಬರಿಗೊಳಿಸುತ್ತಿರುವ ಕಾರ್ಬಾರ್ನಿಂದ? ಕ್ವೆಸ್ಟ್ ಫಾರ್ ಟ್ರೂತ್, ಸತ್ಯಾನ್ವೇಷಣೆ. ನನ್ನದು ನಿಜವಾದ ಅರ್ಥದಲ್ಲಿ ಚಿದಂಬರ ರಹಸ್ಯವನ್ನ ಭೇದಿಸುವುದು. ಜೋಗಿ ಹಾಲ್ರು ಕೂನಿ ಆದ್ರೋ ಇಲ್ವೋ ಅನ್ನುವ ಅಂಗಾಡಿಯ ಸತ್ಯಾನ್ವೇಷಣೆಗಿಂತ ಭಿನ್ನವಾದದ್ದು. ಕೆಸರೂರಿನ ಹೈಬ್ರಿಡ್ ರಹಸ್ಯ ಭೇದಿಸುವ ಪಾಟೀಲರ ಸತ್ಯಾನ್ವೇಷಣೆಗಿಂತ ಭಿನ್ನವಾದದ್ದು. ಜೀವನದ ಸ್ವರೂಪ ಏನು, ಅನುಭವ ಮತ್ತು ಅವುಗಳಿಗೆ ಮೂಲಾಧಾರವಾದ ಮಾನವನ ನಡವಳಿಕೆಗಳ ಸ್ವರೂಪ ಏನು, ಇದೇ ನನ್ನ ಚಿದಂಬರ ರಹಸ್ಯ. ಹಾಗಂದ್ರೆ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ.
ನನ್ನ ಪ್ರಶ್ನೆ ನೀನ್ ಎತ್ತಿದೆಯಲ್ಲ, ಮನುಷ್ಯ ಪ್ರಜ್ಞೆ ನಿಜವಾಗಿ ಸ್ವತಂತ್ರವೋ ಅಥವಾ ಅದೊಂದು ಭ್ರಮೆಯೋ? ಇಡೀ ಗ್ರಹತಾರೆ ನಿಹಾರಿಕೆಗಳ ಈ ವಿಶ್ವವೆಲ್ಲ ತಮ್ಮ ನಿಯಮಕ್ಕೆ ಬದ್ಧವಾಗಿ ವರ್ತಿಸುತ್ತಿವೆ. ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಎಲೆಕ್ಟ್ರಾನ್ ಪ್ರೋಟಾನ್ಗಳು ತಮ್ಮ ನಿಯಮಗಳ ಸರಹದ್ದಿನಲ್ಲಿ ಸುತ್ತುತ್ತಿವೆ. ಅಂಥದ್ರಲ್ಲಿ ಇದರಿಂದ ಒಮ್ಮಿದ ಈ ಪ್ರಜ್ಞೆ ನಿಯಮಾತೀತವೇ? ನಿಜವಾಗಿಯೂ ಸ್ವತಂತ್ರವೇ? ಇದು ನಿಜಕ್ಕೂ ನನ್ನನ್ನು ಚಕಿತಗೊಳಿಸುವ ಚಿದಂಬರ ರಹಸ್ಯ. ಈ ಹುಚ್ಚಾಟದಲ್ಲಿ ಭಾಗಿಯಾಗಿರುವ ನನಗೆ ಇದಕ್ಕಿಂತ ಅನ್ಯ ಉದ್ದೇಶ ಯಾವುದೂ ಇಲ್ಲ ಕಣಯ್ಯ ಎಂದು ತನ್ನ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಜಯರಾಮ್. ಅದಿರ್ಲಯ್ಯ, ಈಗ ನಿನ್ನ ಜ್ಞಾನಯೋಗ ಮುಟ್ಟಿರೋ ಅಂತ ಯಾವ್ದು ನೋಡು. ನಿನ್ನ ಅನ್ವೇಷಣೆಯ ಸತ್ಯಾಸತ್ಯ ಪರೀಕ್ಷಿಸಲು ನಾವು ಪಾಟೀಲರ ಕೂನಿಯನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ, ರಾಮಚಂದ್ರ ಕೇಳ್ದ. ಛೇ, ನಾವಿರೋದ್ರ ಯಾಕ್ರಿ ಇಂಟೆಲಿಜೆನ್ಸ್ ಆಫೀಸರು ಎಂದ ಅಂಗಾಡಿ. ಜಯರಾಮ, ರಾಮಚಂದ್ರ, ಒಂದು ವಿಷಯ ಮರ್ತಿದೀಯ ಕಣಯ್ಯ ನೀನು. ನಾವೀಗ ಕಥೆಯ ವರ್ತಮಾನಕ್ಕೆ ಬಂದಿದ್ದೀವಿ. ನಿನಗೆ ಈಗ ನನ್ನ ಕತೆ ಗೊತ್ತಿರೋದಷ್ಟೇ ಅಲ್ಲ ಅಯ್ಯ, ಈಗ ನೀನು ಕಥೆಯೂ ಗೊತ್ತಿರೋ ಪಾತ್ರಧಾರಿ ಅಲ್ಲೇನಯ್ಯ. ಪಾಟೀಲ್ರನ್ನ ಸಾವಿನ ದವಡೆಯಿಂದ ಪಾರು ಮಾಡೋ ನನ್ನ ಕಥೆಯನ್ನೀಗ ನೀವು ಮುಂದುವರಿಸಬೇಕಾಗಿದೆ ಎಂದ. ರಾಮಚಂದ್ರ ದೊಡ್ಡದಾಗಿ ನಕ್ಕ. ಎಲ್ಲ ಅವನ ನಗು ನೋಡಿ ಚಕಿತರಾದ್ರು. ಜಯರಾಮ್, ನೀನು ಹೇಳಿದ ಕತೆ ನಂಬ್ಕೊಂಡು ಹೋಗಿ ಪಾಟೀಲ್ರನ್ನ ಪಾರು ಮಾಡೋದಿರ್ಲಿ, ಅದಕ್ಕೆಲ್ಲ ನಾನು ಪ್ರಶ್ನೆ ಹಾಕಿದ್ದು. ಇಲ್ಲಿರೋ ದೊಡ್ಡ ಗೊಂದಲ ಏನೆಂದು ನಿನಗೆ ಇನ್ನೂ ಸ್ಪಷ್ಟವಾಗಿಲ್ಲ ಕಣ. ನಿನ್ನ ಕತೆ ಪ್ರಕಾರನೇ ನಂಬ್ಕೊಂಡು ಹೋಗಿ ಪಾಟೀಲ್ರನ್ನ ಸಾವಿನಿಂದ ಪಾರು ಮಾಡಿದ್ವು ಅನ್ನೋ, ಅದರಿಂದ ಬರೋ ಇತ್ಯರ್ಥ ಇಷ್ಟೇ: ಮನುಷ್ಯ ಪ್ರಜ್ಞೆ ಅನ್ನೋದು ಸ್ವತಂತ್ರ. ಯಾವುದೇ ಒಂದು ವಿಧಿ ಅಥವಾ ನಿಯಮಗಳ ಪ್ರಕಾರ ಮಾನವ ಪ್ರಜ್ಞೆ ವರ್ತಿಸೋದು ಸುಳ್ಳು ಅಂತಾಗುತ್ತೆ. ಹೌದು ಅಲ್ವೋ? ಹೌದು ಎಂದ್ರು ಎಲ್ಲರೂ. ಹಾಗಾದ್ರೆ ಮಾನವ ಪ್ರಜ್ಞೆ ಸ್ವತಂತ್ರ ಆದ್ರೆ ಅದರ ವರ್ತನೆಗೆ ಒಂದು ನಿಯಮವೇ ಇಲ್ಲ ಅಂತ ಆದ್ರೆ, ವಾಸ್ತವದ ತುಣುಕುಗಳನ್ನ ಸೇರಿಸಿ ಕರಾರುವಕ್ಕಾಗಿ ನಡೆದುದನ್ನ ಕಲಾವಿದ ಪುನಃ ಸೃಷ್ಟಿಸಬಹುದು ಅನ್ನೋದು ಸುಳ್ಳಾಗತ್ತೆ. ನಿನ್ನ ಕತೆ ನಂಬಿದವರೆಲ್ಲ ಮೂರ್ಖರು ಅಂತಾಗತ್ತೆ. ನಾವು ಸುಮ್ಮನೆ ಇದ್ರೋ? ಅಂಗಡಿ ಕೇಳ್ದ. ನಾವು ಸುಮ್ಮನಿದ್ರೆ ನಾವು ಜಯರಾಮನ ಕಥೆಯನ್ನ ಸೀರಿಯಸ್ ಆಗಿ ನಂಬಿಯೇ ಇಲ್ಲ ಅಂತ ಆಗತ್ತೆ. ರಾಮಚಂದ್ರನ ವಾದ ತರ್ಕಗಳ ಬುದ್ಧಿಬಂಧದಲ್ಲಿ ಎಲ್ರಿಗೂ ತಲೆ ಚಿಟ್ಟು ಹಿಡಿದೋಯ್ತು. ಎಲ್ಲರೂ ಸುಮ್ಮನೆ ತಲೆ ಮೇಲೆ ಕೈ ಹೊತ್ತು ಚಿಂತಿಸುತ್ತಾ ಕುಳಿತರು. ಸುಮ್ಮನೆ ಇರ್ಲಾರ್ದೆ ಜಯರಾಮನಿಗೆ ಕತೆ ಹೇಳು ಅಂತ ಹೇಳಿ ಆನಂತರ ಆ ಕತೆಗೆ ಅವರೇ ತಬ್ಬಿಬ್ಬಾಗಿ ಗಾಬರಿ ಬಿದ್ದು ತಾವೇ ಸೃಷ್ಟಿಸಿದ ಚಕ್ರವ್ಯೂಹದೊಳಗೆ ಸೇರ್ಕೊಂಡು ಕೂತಿದ್ರು. ನೋಡ್ರಿ, ತರ್ಕ, ಇತಿಹಾಸ, ಜೀವನದ ಸ್ವರೂಪ ಇದೆಲ್ಲ ಪ್ರತಿಯೊಬ್ಬನ ಜೀವನದ ಕೊನೆಯಲ್ಲಿ ತೀರ್ಮಾನವಾಗುವುದು. ಈಗ ನಾವೆಲ್ಲ ನಮಗೆ ಹೇಗನಿಸುತ್ತೋ ಹಾಗೆ ವರ್ತಿಸೋಣ. ನಮ್ಮ ವರ್ತಮಾನದಿಂದ ಸರಿದು ಗತಕಾಲದ ಇತಿಹಾಸ ಆದ ನಂತರ ಅದರಿಂದ ಎಂಥ ತೀರ್ಮಾನ ಹೊಮ್ಮುತ್ತೋ ನೋಡೋಣ. ಏನ್ರಿ ಅಂಗಾಡಿ ಎಂದು ಕಂಗಾಲಾಗಿ ಕುಳಿತಿದ್ದ ಅಂಗಾಡಿಗೆ ಜಯರಾಮ ಹೇಳಿ ರಾಮಚಂದ್ರನ ಬಗೆಹರಿಯಾದ ಜಟಿಲ ತರ್ಕಕ್ಕೆ ವಿರಾಮ ಹಾಕಿದ. ರೈಟ್ ಸರ್, ಕರೆಕ್ಟ್ ನೀವು ಹೇಳೋದು. ನಾನಂತೂ ನನಗೀಗ ತೋಚಿದ ಹಾಗೆ ಮಾಡ್ತೀನಿ. ಅದು ಮನುಷ್ಯನ ಮನಸ್ಸು ಸ್ವತಂತ್ರ ಅಂತನಾದ್ರೂ ಪ್ರತಿಪಾದಿಸ್ಲಿ, ವಿಧಿ ನಿಯಮಗಳ ಅಧೀನ ಅಂತ ಆದ್ರೂ ಪ್ರತಿಪಾದಿಸ್ಲಿ ಎಂದು ಅಂಗಾಡಿ ಸಮ್ಮತಿ ಸೂಚಿಸಿದ.